ಮ್ಯಾಮ್, ತಮ್ಮ ಹೆಸರು? ನಮಸ್ತೆ, ನಾನು ಸುನೀತಾ ಶ್ರೀಕಾಂತ್ ಅಂತ. ಓಕೆ, ತಮ್ಮೂರು? ನಾವು ತಲಕಾಡು, ಇವ್ರ ಅಕ್ಕ. ಸೇಮು. ಹೌದು. ಓಕೆ, ತಾವೀಗ ಬೆಂಗಳೂರಿನ ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇರುವಂಥದ್ದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂಭ್ರಮಾಚರಣೆನ ಮಾಡ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ನಮ್ಮ ತಂಗಿಗೆ ಈ ಒಂದು ಅವಾರ್ಡ್ ಬಂದಿರೋದು, ಅವ್ರ ಸಾಧನೆನ ಗುರುತಿಸಿರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಅದು ಕಿತ್ತೂರಿ ರಾಣಿ ಚೆನ್ನಮ್ಮ ಅವಾರ್ಡ್ ಅಂದರೆ ತುಂಬ ಸಾಮಾನ್ಯವಾದದ್ದಂತೂ ಅಲ್ಲ. ಅಂಥ ಒಂದು ಅವಾರ್ಡ್ ಪಡ್ಕೊಂಡಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಅವ್ರ ಬಗ್ಗೆ ಹೆಮ್ಮೆ ಆಗುತ್ತೆ ನಿಜವಾಗ್ಲೂ. ಇದನ್ನ ಯಾವ ರೀತಿಯಾಗಿ ಸಂಭ್ರಮ ಮಾಡ್ತೀರಾ? ಮನೆಗೆ ಹೋಗ್ಬಿಟ್ಟು ಇದು ಒಂದು ದಿನದ ಸಂಭ್ರಮ ಅಲ್ಲ, ಜವಾಬ್ದಾರಿ. ಹೌದೌದು, ಇನ್ನೂ ಜಾಸ್ತಿ ಜವಾಬ್ದಾರಿಗಳಿದೆ. ಮಕ್ಕಳಿದ್ರೂ ಕೂಡ ಇಷ್ಟು ಸಾಧನೆ ಮಾಡಿದ್ದಾರೆ. ಆದ್ದರಿಂದ ಅವರ ಜವಾಬ್ದಾರಿಗಳು ಇನ್ನೂ ಜಾಸ್ತಿ ಆಗಿದೆ. ಇನ್ನೂ ಚೆನ್ನಾಗಿ ಒಂದು ಇದನ್ನು ಮಾಡಲಿ, ಅಚೀವ್ಮೆಂಟ್ಸ್ ಮಾಡಲಿ ಅಂತ ಹಾರೈಸ್ತೀನಿ. ಅಂದರೆ ನಮ್ಮಂಥ ಯಂಗ್ ಜನ್ರೇಷನ್ಸ್ಗೆ ರೋಲ್ ಮಾಡೆಲ್ ಆಗಿ ಕಾಣಿಸ್ತಾ ಇದ್ದೀರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮಾತಾಡ್ತೀನಿ. ಖಂಡಿತವಾಗಿ ಮೇಡಮ್. ಏನು ಗೊತ್ತಾ, ನಾವು ಒಂದು ವಯಸ್ಸಿಗೆ ಹೋದ ತಕ್ಷಣ ಸುಮ್ಮನೆ ಆಗಬಾರ್ದು. ಆ ಒಂದು ಜವಾಬ್ದಾರಿ ಮತ್ತು ಬೇರೆಯವರು ಏನು ಸಾಧನೆ ಮಾಡಿದ್ದಾರೆ ಅದು ನಮಗೆ ಮಾರ್ಗದರ್ಶನವಾಗಿ ತಗೊಂಡು ಮುಂದಕ್ಕೆ ಸಾಗಬೇಕು ಮೇಡಮ್. ಎಲ್ಲರೂ ಇಷ್ಟೇ, ನಾವು ಹೆಣ್ಣುಮಕ್ಕಳು ಇಷ್ಟೇ ಅಡುಗೆ ಮನೆಗೆ ಅಥವಾ ಒಂದಿಷ್ಟು ಕೆಲಸಕ್ಕೆ ಹೋಗಿ ದುಡ್ಕೊಂಬಂದ್ವಿ ಅಂತ ಸುಮ್ಮನೆ ಆಗಬಾರ್ದು. ಪ್ರತಿಯೊಂದು ಹೆಣ್ಣಲ್ಲೂ ಅವಳಿಗೆ ಆದ ಶಕ್ತಿ ಇರುತ್ತೆ, ಎಲ್ರಿಗೂ ಇರುತ್ತೆ ಮೇಡಮ್. ಅದನ್ನೇ ಅವರು ಹೇಗೆ ಜಾಗೃತಿ ಮಾಡ್ತಾರೆ ಅನ್ನೋದು ಮುಖ್ಯವಾಗಿರುತ್ತೆ. ಮತ್ತು ಮನೆಯಲ್ಲಿ ಪುರುಷರ ಜವಾಬ್ದಾರಿ ಏನಿರುತ್ತೆ ಅಂದರೆ ಅದನ್ನು ಅವರು ಗುರುತಿಸಿ ಅವ್ರಿಗೆ ಅವಕಾಶ ಕೊಡಬೇಕು. ಅದು ಗಂಡನಾಗ್ಬೋದು, ಫಸ್ಟು ತಂದೆ, ಆಮೇಲೆ ಗಂಡ, ಆಮೇಲೆ ಅತ್ತೆ ಮಾವ, ಹೀಗೆ ಅವಳಿಗೆ ಸೂಕ್ತವಾದ ಸಹಕಾರ ಎಲ್ಲ ರೀತಿಯಲ್ಲೂ ಸಿಕ್ಕಬೇಕು ಮೇಡಮ್. ಆವಾಗಲೇ ಆಕೆ ಮುಂದೆ ಬರಲಿಕ್ಕೆ ಸಾಧ್ಯ. ಇವಾಗ ನನ್ನ ಇವತ್ತು ಈ ಸ್ಥಿತಿಲಿ ನೋಡ್ತೀರಾ ಅಂದರೆ ಇದು ನಾಟ್ ಒನ್ ಡೇ ಅಚೀವ್ಮೆಂಟು, ರಾತ್ರೋರಾತ್ರಿ ಆಗಿರೋದಲ್ಲ. ಬಹಳಷ್ಟು ದಿನಗಳ ಸಾಧನೆ, ನಮ್ಮ ಸ್ವಂತ ಸಾಧನೆ ಜೊತೆಗೆ ಮನೆಯವರ ಸಹಕಾರ ತುಂಬ ಇರಬೇಕು. ಅದರಲ್ಲೂ ಪುರುಷರ ಸಹಕಾರ ತುಂಬ ಇದ್ದರೆ ಖಂಡಿತ ಈ ಥರ ಸಾಧನೆ ಮಾಡ್ಬೋದು. ನನ್ನ ಇವತ್ತಿನ ಈ ಸಾಧನೆಗೆ ನನ್ನ ಗಂಡನೇ ಕಾರಣ. ಅವ್ರಿಗೆ ಸ್ಪೆಷಲ್ಲಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದರೆ ನಿಮಗೆ ಗೊತ್ತು, ಮದುವೆಗೂ ಮುಂಚೆ ಒಬ್ಬ ಸ್ತ್ರೀ ಬಹಳಷ್ಟು ಸಾಧನೆಗಳನ್ನ ಮಾಡ್ಬೋದು. ಬಾಲಕಿಯಾಗಿ ಮದುವೆ ಆದಮೇಲೆ ಬಹಳಷ್ಟು ಅವಳದೇ ಆದ ಜವಾಬ್ದಾರಿಗಳಿರುತ್ತೆ. ಆ ಸ್ಥಿತಿನಲ್ಲಿ ಅವಳು ಸಾಧನೆ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಅಂಥದ್ರಲ್ಲಿ ಇರಬೇಕು ಮೇಡಮ್. ನನಗೆ ಅಂತಲ್ಲ, ಎಲ್ರಿಗೂ ಆ ಸಪೋರ್ಟ್ ಇರಬೇಕು ಅಂತ ನಾನು ಭಾವಿಸ್ತೀನಿ. ಮುಂದಿನ ಪೀಳಿಗೆಗೆ ಒಂದು ಕಿವಿ ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ನೋಡಿ, ನಿಮ್ಮಲ್ಲೇ ಒಂದು ಶಕ್ತಿ ಇರುತ್ತೆ. ಯಾವುದಾದ್ರೂ ಆಗ್ಬೋದು, ನೀವು ಆಟದಲ್ಲಾಗ್ಬೋದು, ಓದಲ್ಲಾಗ್ಬೋದು, ಯಾವುದ್ರಲ್ಲಾರೋ ಆಗ್ಬೋದು. ಅದನ್ನು ನೀವೇ ಗುರುತಿಸ್ಕೊಂಡು ಅದನ್ನು ಬೆಳೆಸ್ಕೊತಾ ಹೋಗಬೇಕು. ಮತ್ತು ಸಿಕ್ಕ ಅವಕಾಶಗಳನ್ನ ಅಥವಾ ನಿಮ್ಗೆ ಆದಂಥ ಯಾವಾಗಲೂ ಆಗಲಿ, ನಮಗೆ ಕೇಕ್ವಾಕ್ ಎಲ್ಲೂ ಇರೋಲ್ಲ, ತುಂಬ ಹರ್ಡಲ್ಸೇ ಇರುತ್ತೆ. ನಿಮಗೆಲ್ಲ ಕಂಫರ್ಟ್ ಸಿಕ್ಕಿದಾಗ ನೀವು ಯಾವುದೇ ಕ್ಷೇತ್ರದಲ್ಲೂ ಸಾಧನೆ ಮಾಡೋಕ್ಕಾಗಲ್ಲ. ಯಾವುದೇ ನಿಮಗೆ ಹರ್ಡಲ್ಸ್ ಇದ್ದಾಗ, ಹೌದು ನಾವು ದೀಪದ ಬೆಳಕಲ್ಲೇ ಓದಿದ್ವಿ, ತುಂಬ ಕಷ್ಟಕರ ಜೀವನವನ್ನು ಮಾಡಿದ್ವಿ, ಅಂಥ ಹರ್ಡಲ್ಸ್ ಇದ್ರೂ ನಿಮ್ಮ ಗುರಿ, ನಿಮ್ಮ ಸಂಪೂರ್ಣವಾದ ನಿಮ್ಮ ಗಮನ ನಿಮ್ಮ ಗುರಿ ಕಡೆನೇ ಇರಬೇಕು. ಅದು ಸ್ಪೋರ್ಟ್ಸಲ್ಲಾಗ್ಬೋದು, ವಿದ್ಯಾಭ್ಯಾಸದಲ್ಲಾಗ್ಬೋದು, ಸಮಾಜಮುಖಿ ಯಾವುದೇ ರೀತಿಯ ಕಾರ್ಯಕ್ರಮ ಆಗಿದ್ರೂ ನಿಮ್ಮ ಸಂಪೂರ್ಣವಾದ ಗುರಿ, ನಿಮ್ಮ ಗಮನ, ಗುರಿ ಎಲ್ಲ ನಿಮ್ಮ ಗುರಿ ಕಡೆನೇ ಇರಬೇಕು. ಆವಾಗಲೇ ಸಾಧನೆ ಅನ್ನೋದು. ನಾನು ತಲಕಾಡು, ನಾನು ಇರೋದೆಲ್ಲ ಬೆಂಗಳೂರಲ್ಲಿ. ಅಂಬಿಕಾಸಿ ನಮ್ಮ ಅಕ್ಕ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಪ್ರತಿದಿನ ಮಹಿಳಾ ದಿನಾಚರಣೆ ಆಚರಿಸ್ಬೇಕು. ವರ್ಷಕ್ಕೊಂದ್ಸಲ ಅಲ್ಲ ಆಚರಿಸೋದು, ಪ್ರತಿದಿನ ಆಚರಿಸ್ಬೇಕು. ತಮ್ಮ ಹೆಸರು? ಸಂಧ್ಯಾ ಯು ಪ್ರಭು. ಯಾವ ಊರಿಂದ? ಬೆಂಗಳೂರು. ಮೂಲತಃ ಮಂಗಳೂರು. ಈಗ 20 ವರ್ಷ ಬೆಂಗಳೂರಲ್ಲಿ ವಾಸವಾಗಿದ್ದೇನೆ. ಓಕೆ, ಇವತ್ತು ಮಹಿಳಾ ದಿನಾಚರಣೆ ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ತಾವು ಭಾಗವಹಿಸಿದ್ದೀರಾ, ಜೊತೆಗೆ ತಾವು ಪ್ರಶಸ್ತಿಯನ್ನು ಕೂಡ ಪಡೆದಿರುವಂಥದ್ದು ಯಾವ ವಿಚಾರಕ್ಕಾಗಿ? ಕ್ರೀಡಾ ಕ್ಷೇತ್ರದಿಂದ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಕೊಟ್ಟಿದ್ದಾರೆ. ಮೂಲತಃ ನಾನು ಮಂಗಳೂರಿನವಳು, ವೃತ್ತಿಯಲ್ಲಿ ವಕೀಲೆ. ಹೈಕೋರ್ಟಲ್ಲಿ ನಾನು 20 ವರ್ಷ ಪ್ರಾಕ್ಟೀಸ್ ಮಾಡಿಕೊಂಡು ವಕೀಲ ವೃತ್ತಿ ನಡೆಸ್ಕೊಂಡಿದ್ದೇನೆ. ಇವತ್ತು ಸರ್ಕಾರ ನಮ್ಮನ್ನು ಗುರುತಿಸಿಕೊಂಡು ಕ್ರೀಡಾ ಕ್ಷೇತ್ರದಿಂದ ನನಗೆ ಕ್ರೀಡಾ ಕ್ಷೇತ್ರದಲ್ಲಿ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಕೊಡ್ತಾರೆ. ಅದರಲ್ಲಿ ಒಬ್ಬರು ಉಡುಪಿ ಜಿಲ್ಲೆಯೊಳಗೆ ಕೊಟ್ಟಿದ್ದಾರೆ, ನನಗೆ ಬೆಂಗಳೂರಿಂದ ಕೊಟ್ಟಿದ್ದಾರೆ. ತುಂಬ ಖುಷಿಯಾಗಿದೆ. ಇನ್ನೊಂದು, ಇದರಲ್ಲಿ ವಕೀಲ ವೃತ್ತಿ ಜೊತೆಗೆ ನಾನು ನನ್ನ ಕ್ರೀಡಾ ಕ್ಷೇತ್ರವನ್ನು ಕ್ರೀಡಾ ಒಂದು ಆಸಕ್ತಿಯನ್ನು ಮುಂದುವರಿಸ್ಕೊಂಡು ಬಂದಿರೋದು. ಈ ವರ್ಷದಲ್ಲಿ ನಾನು 4 ಅಂತಾರಾಷ್ಟ್ರೀಯ ಈಜು ಸ್ಪರ್ಧೆಯಲ್ಲಿ ಭಾಗವಹಿಸ್ತೇನೆ. ನೇಪಾಳದಲ್ಲಿ 2 ಚಿನ್ನ, 1 ಕಂಚಿನ ಪದಕ, ಮತ್ತು ಭೂತಾನಲ್ಲಿ 1 ಚಿನ್ನ ಮತ್ತು 2 ಬೆಳ್ಳಿ ಪದಕ. ಮತ್ತು ವರ್ಲ್ಡ್ ಮಾಸ್ಟರ್ ಗೇಮ್ಸ್ ತೈವಾನ್ಗೆ ಹೋಗಿದ್ದೆ. ಅಲ್ಲಿ 68 ಕಂಟ್ರಿ ಇತ್ತು, ಅಲ್ಲೂ ನಾನು ಭಾಗವಹಿಸಿದ್ದೆ. ಮೊನ್ನೆ ಅಬುದಾಬಿಯಲ್ಲಿ ನಡೆದಿರೋ ಓಪನ್ ಮಾಸ್ಟರ್ ಗೇಮ್ಸ್ 2026 ಫೆಬ್ರವರಿ ತಿಂಗಳಲ್ಲಿ ನಡೀತು. ಅದರಲ್ಲಿ ನಮ್ಮ ದೇಶಕ್ಕೆ ನಾನು 1 ಚಿನ್ನ ಮತ್ತು 1 ಕಂಚಿನ ಪದಕ ತಗೊಂಡು ಬಂದಿದ್ದೇನೆ. ಸೊ ಇದ್ರ ಜೊತೆಗೆ ಎಷ್ಟೋ ಒಂದು ಈಜು ಸ್ಪರ್ಧೆಯಲ್ಲಿ
ಈವರೆಗೆ ನಾನು 3 ವರ್ಷದ ಸಾಧನೆಗಳನ್ನು ಕೊಡಿ ಅಂತ ಹೇಳಿದರು. ಟೋಟಲ್ 70 ಸರ್ಟಿಫಿಕೇಟ್ಸ್ ಇತ್ತು ನಂದು. ಅದರಲ್ಲಿ ಒಂದು ನಾನು ಕಲ್ಟ್ನವ್ರು ನಡೆಸಿರೋದು 5 ಗಂಟೆಯಲ್ಲಿ 12.3 ಕಿಲೋಮೀಟ್ರ್ ಈಜಿ ಇಡೀ ಕರ್ನಾಟಕಕ್ಕೆ ಟಾಪ್ 1 ಫೀಮೇಲ್ ಕ್ಲಸ್ಟರ್ ಅಂತ ಹೇಳ್ಬಿಟ್ಟು ಒಂದು ಅವಾರ್ಡ್ ತಗೊಂಡಿದ್ದೆ. ಮತ್ತು ಕೃಷ್ಣಾ ನದಿಯಲ್ಲಿ ವಿಜಯವಾಡದಲ್ಲಿ ನಡೀತು. ವಿಜಯವಾಡದಲ್ಲಿ ಕೃಷ್ಣಾ ನದಿಯನ್ನು 1.5 ಕಿಲೋಮೀಟರ್ಸ್ 25 ಮಿನಿಟ್ಸಲ್ಲಿ ಈಜ್ಬಿಟ್ಟು ನಾನು ಕರ್ನಾಟಕ ರಾಜ್ಯದಿಂದ ಒಬ್ಬಳೇ ಪ್ರಶಸ್ತಿ ತಗೊಂಡು ಬಂದಿದ್ದೆ, ಕಂಚಿನ ಪದಕ. ಸೊ ಇದೆಲ್ಲ ಸಾಧನೆಗಳನ್ನು ಇವತ್ತು ಸರ್ಕಾರ ಗುರುತಿಸಿಕೊಂಡು ಮೊನ್ನೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಗ್ರೇಟರ್ ಬೆಂಗಳೂರು ಅಥಾರಿಟೀಸ್ ಅವರು 9ನೇ ತಾರೀಕಿಗೆ ಅಮೃತರಾಜ್ ಅವರು ನಡೆಸಿದರು, ಇದು ನೌಕರರ ಸಂಘದವರು. ಅದರಿಂದ ನನಗೆ ದಿಟ್ಟ ಮಹಿಳೆ ಪ್ರಶಸ್ತಿ 9ನೇ ತಾರೀಕಿಗೆ, ಮೊನ್ನೆ 22ನೇ ತಾರೀಕಿಗೆ ಸ್ಟಾರ್ ವುಮೆನ್ಸ್ ಅವಾರ್ಡ್ 2026, ಮೊನ್ನೆ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡು. ಸೊ ಈ ಒಂದು 2 ವಾರದಲ್ಲಿ 3 ಪ್ರಶಸ್ತಿಯನ್ನು ತಗೊಂಡಿದ್ದೇನೆ. ತುಂಬ ಖುಷಿಯಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.